ಗೋವಾದ ಪ್ರಕರಣ ಆಗಲಿ ಅಥವಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಆಗಲಿ ಸಂತ್ರಸ್ತೆಯರು ದೂರು ನೀಡಲು ಮುಂದೆ ಬರದಂತೆ ತಡೆಯಲು ಬೆದರಿಕೆ ರಾಜಕೀಯ ಒತ್ತಡಗಳನ್ನು ಬಳಸಲಾಗಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಎರಡೂ ಪ್ರಕರಣಗಳು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕಳಂಕ. ಜೊತೆಗೆ ಮಹಿಳೆಯರ ಸುರಕ್ಷತೆ ಮತ್ತು ರಾಜಕೀಯ ಪ್ರಭಾವದ ದುರ್ಬಳಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಿಸಿ ಹಾಕ್ತಾ ಇದೆ. ರಾಜಕೀಯ ಪ್ರಭಾವ ಹೊಂದಿರುವಂತಹ ವ್ಯಕ್ತಿಗಳ ದುಷ್ಕೃತ್ಯಗಳ ವಿರುದ್ಧ ದೂರು ನೀಡಲು ಮಹಿಳೆಯರು ಒದ್ದಾಡಬೇಕಾದಂತಹ ಸ್ಥಿತಿಯ ಬಗ್ಗೆಯೂ ಕೂಡ ನಾವು ಚಿಂತನೆ ನಡೆಸುವಂತೆ ಮಾಡಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ದೇಶದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಲೈಂಗಿಕ ಹಗರಣ ಎಂದರೆ ಅದು ಬಿಜೆಪಿ ಮಿತ್ರಪಕ್ಷ JDSನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ. ಹಾಸನ ಲೋಕಸಭೆ ಚುನಾವಣೆಗೂ ಕೆಲವೇ ದಿನಗಳ ಮುನ್ನ ಪ್ರಜ್ವಲ್ ರೇವಣ್ಣನ ಸಾವಿರಾರು ಅಶ್ಲೀಲ ವಿಡಿಯೋಗಳಿದ್ದಂತಹ ಪೆನ್ಡ್ರೈವ್ಗಳು ಸಾರ್ವಜನಿಕವಾಗಿ ಪತ್ತೆಯಾಗಿದ್ವು. ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಹಲವು ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರುವುದು ಬಹಿರಂಗವಾಗಿತ್ತು. ಇದೀಗ ಅಂತಹದ್ದೇ ಪ್ರಕರಣ ಗೋವಾದಲ್ಲಿ ಬಹಿರಂಗ ಆಗಿದೆ. ಗೋವಾದ ಕರ್ಚೋರೆಂ ಪುರಸಭೆಯ ಬಿಜೆಪಿ ಕೌನ್ಸಿಲರ್ ಸುಶಾಂತ್ ನಾಯಕ್ ಅವರ ಮಗ 20 ವರ್ಷದ ಸೋಹಂ ಸುಶಾಂತ್ ನಾಯಕ್ ಎಂಬಾತನ ಕಾಮತೃಷೆಗೆ 25ರಿಂದ 30ಕ್ಕೂ ಅಧಿಕ ಬಾಲಕಿಯರು ಬಲಿಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಗೋವಾ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ತನ್ನ ಕಾಮ ಕೃತ್ಯದ ವಿಡಿಯೋಗಳನ್ನು ಮಾಡಿಕೊಂಡ್ರೆ ಈ ಸೋಹಂ ಕೂಡ ಅಪ್ರಾಪ್ತರ ವಿಡಿಯೋ ಮಾಡಿಕೊಂಡಿದ್ದ. ಅಷ್ಟಕ್ಕೂ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಸೋಹಂನಿಂದಾಗಿಯೇ ಎನ್ನುವುದು ಇಲ್ಲಿ ಉಲ್ಲೇಖನೀಯ. ಇತ್ತೀಚೆಗೆ ನಡೆದ ಪಾರ್ಟಿಯೊಂದರಲ್ಲಿ ಸೋಹಂ ತನ್ನ ಮೊಬೈಲ್ನಲ್ಲಿದ್ದಂತಹ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳನ್ನು ಸ್ನೇಹಿತರಿಗೆ ತೋರಿಸಿ ತಾನೇನೋ ಘನಂದಾರಿ ಕೆಲಸ ಮಾಡಿದ್ದೆ ಅಂತ ಕೊಚ್ಚಿಕೊಂಡಿದ್ದ. ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣ ಆಗಿತ್ತು. ವಿಷಯ ತಿಳಿತಾ ಇದ್ದಂತೆ ಆಕ್ರೋಶಗೊಂಡ ನಾಗರಿಕರು ಕುಡ್ಚುಡೆ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಆರೋಪಿಯನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ಇದಾದ ಬಳಿಕ ಸೋಹಂ ಬಂಧನ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣನಂತೆ ಆರೋಪಿ ಸೋಹಂ 30ಕ್ಕೂ ಅಧಿಕ ಅಪ್ರಾಪ್ತ ಬಾಲಿಕೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅದನ್ನು ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಎಂಬ ಆರೋಪ ಇದೆ. ಈಗ ಸೋಹಂ ವಯಸ್ಸು 20 ವರ್ಷ. ಕಳೆದ 3 ವರ್ಷಗಳಿಂದ ಈ ಕೃತ್ಯವನ್ನು ಈತ ನಡೆಸ್ತಿದ್ದಾನೆ. ಅಂದರೆ ಅಪ್ರಾಪ್ತನಾಗಿದ್ದಾಗಲೇ ಈ ಬಾಲಿಕೆಯರ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿಕೊಂಡಿದ್ದು ಬ್ಲ್ಯಾಕ್ ಮೇಲ್ ಕೂಡ ಮಾಡಲು ಶುರು ಮಾಡಿದ್ದ. ಸೋಹಂ ವಿರುದ್ಧ ಪೋಕ್ಸೋ ಕಾಯ್ದೆ, ಗೋವಾ ಮಕ್ಕಳ ಕಾಯ್ದೆ, IT ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಒಟ್ಟು 3 FIRಗಳು ದಾಖಲಾಗಿವೆ. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಗೋವಾ ಸರ್ಕಾರ ಇದರ ತನಿಖೆಯನ್ನು ಸ್ಥಳೀಯ ಪೊಲೀಸರಿಂದ ಕ್ರೈಮ್ ಬ್ರಾಂಚ್ಗೆ ವರ್ಗಾಯಿಸಿದೆ. ಆರೋಪಿಯ ಮೊಬೈಲ್ ಫೋನನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಡಿಜಿಟಲ್ ಸಾಕ್ಷ್ಯಗಳ ಸಂಗ್ರಹ ನಡೀತಾ ಇದೆ. ಈ ಘಟನೆಯನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಹೋಲಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ವಿಪಕ್ಷಗಳು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು ರಾಜಕೀಯ ಒತ್ತಡದಲ್ಲಿ ರಾಕ್ಷಸರನ್ನ ರಕ್ಷಿಸಬೇಡಿ ಅಂತ ಆಗ್ರಹಿಸಿದ್ದಾರೆ. ಈಗಾಗಲೇ ಆಕ್ರೋಶ ತೀವ್ರವಾಗಿರುವಂತಹ ಸಂದರ್ಭದಲ್ಲಿ ಆರೋಪಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯುವಾಗ ಆತ ಸಾರ್ವಜನಿಕರಿಗೆ ಅಶ್ಲೀಲ ಸನ್ನೆಯನ್ನು ಮಾಡಿರುವುದು ಜನರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಎರಡೂ ಪ್ರಕರಣಗಳಲ್ಲಿಯೂ ಕೂಡ ಆರೋಪಿಗಳು ಸಂತ್ರಸ್ತೆಯರ ಅಶ್ಲೀಲ ವಿಡಿಯೋ ಅಥವಾ ಫೋಟೋಗಳನ್ನು ಚಿತ್ರೀಕರಿಸಿ ಅವುಗಳನ್ನು ಬಹಿರಂಗಪಡಿಸುವುದಾಗಿ ಬೆದರಿಸಿ ದೀರ್ಘಕಾಲದವರೆಗೆ ಶೋಷಣೆ ಮಾಡಿದ್ದಾರೆ. KR ನಗರದ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇದೇ ರೀತಿ ಕಠಿಣ ಶಿಕ್ಷೆ ದುರುಳ ಸೋಹಂಗೂ ಕೂಡ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಓರ್ವ ಸಂಸದನಾಗಿ ಪ್ರಭಾವಿ ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಯಾಗಿ ತನ್ನ ಅಧಿಕಾರವನ್ನು ಜನರ ರಕ್ಷಣೆಗಾಗಿ ಬಳಸುವ ಬದಲು ಅಸಹಾಯಕ ಮಹಿಳೆಯರನ್ನು ಹತ್ತಿಕ್ಕುವುದಕ್ಕೆ ಬಳಸಿಕೊಂಡಿದ್ದಾನೆ. ಅದೇ ರೀತಿ ಸೋಹಂ ತನ್ನ ತಂದೆಯ ಪ್ರಭಾವವನ್ನು ಬಳಸಿಕೊಂಡಿದ್ದಾನೆ. ಈ ಎರಡೂ ಪ್ರಕರಣಗಳು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕಳಂಕ. ಜೊತೆಗೆ ಮಹಿಳೆಯರ ಸುರಕ್ಷತೆ ಮತ್ತು ರಾಜಕೀಯ ಪ್ರಭಾವದ ದುರ್ಬಳಕೆಯ ಬಗ್ಗೆ ಗಂಭೀರ ಪ್ರಶ್ನೆಯನ್ನು ಹುಟ್ಟಿಸಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೂರಾರು ವಿಡಿಯೋಗಳ ಮೂಲಕ ಮಹಿಳೆಯರ ಖಾಸಗಿತನವನ್ನು ಹರಾಜು ಹಾಕಲಾಗಿದೆ. ಅದೇ ರೀತಿ ಗೋವಾದ ಘಟನೆಯಲ್ಲಿ ಅಧಿಕಾರಸ್ಥರ ಕುಟುಂಬದ ಹಿನ್ನೆಲೆ ಇರುವಾತ ಅಪ್ರಾಪ್ತರನ್ನ ತನ್ನ ಲೈಂಗಿಕ ತೃಷೆಗೆ ಬಳಸಿಕೊಂಡಿದ್ದಾನೆ. ಇವೆರಡೂ ಪ್ರಕರಣಗಳಲ್ಲಿಯೂ ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ ಮನುಷ್ಯರಂತೆ ಕಾಣದೆ ಅಧಿಕಾರ ಚಲಾಯಿಸುವ ವಸ್ತುಗಳಾಗಿ ಬಳಸಲ್ಪಟ್ಟಿರೋದು ಅತ್ಯಂತ ಖೇದಕರ.
ಇನ್ನು ರಾಜಕೀಯ ಪ್ರಭಾವ ಹೊಂದಿರುವಂತಹ ವ್ಯಕ್ತಿಗಳ ದುಷ್ಕೃತ್ಯಗಳ ವಿರುದ್ಧ ದೂರು ನೀಡಲು ಮಹಿಳೆಯರು ಒದ್ದಾಡಬೇಕಾದಂತಹ ಸ್ಥಿತಿಯ ಬಗ್ಗೆಯೂ ಕೂಡ ನಾವು ಚಿಂತನೆ ನಡೆಸುವಂತೆ ಮಾಡಿದೆ. ಗೋವಾದ ಪ್ರಕರಣವಾಗಲಿ ಅಥವಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಆಗಲಿ, ಸಂತ್ರಸ್ತೆಯರು ದೂರು ನೀಡಲು ಮುಂದೆ ಬರದಂತೆ ತಡೆಯಲು ಬೆದರಿಕೆ, ರಾಜಕೀಯ ಒತ್ತಡಗಳನ್ನು ಬಳಸಲಾಗಿದೆ ಎಂಬುದು ಕೂಡ ಸ್ಪಷ್ಟ. ಬೇಟಿ ಬಚಾವೋ ಎಂಬ ಘೋಷಣೆಗಳ ನಡುವೆಯೂ ಕೂಡ ವ್ಯವಸ್ಥೆ ಎಷ್ಟು ಪೊಳ್ಳಾಗಿದೆ ಎಂಬುದಕ್ಕೆ ಇವೆಲ್ಲ ಸಾಕ್ಷಿಯಾಗಿ ನಿಲ್ಲುತ್ತೆ. ಯಾವುದೇ ಒಂದು ದೇಶದ ಪ್ರಗತಿಯು ಅಲ್ಲಿನ ಮಹಿಳೆಯರು ಎಷ್ಟು ಸುರಕ್ಷಿತರಾಗಿದ್ದಾರೆ ಎಂಬುದರ ಮೇಲೆ ನಿರ್ಧಾರ ಆಗ್ತದೆ. ಗೋವಾ ಮತ್ತು ಹಾಸನದ ಈ ಘಟನೆಗಳು ಕೇವಲ ಅಪರಾಧಗಳಲ್ಲ, ಅವು ನಮ್ಮ ಸಮಾಜದ ನೈತಿಕ ಅಧಪತನದ ಸಂಕೇತಗಳು ಎನ್ನುವುದರಲ್ಲಿ ಅನುಮಾನ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ eDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.